ಚಿಂತೆ ಪ್ರಾರಂಭವಾಯಿತು. ಅವಾಗೊಮ್ಮೆ ಆ ಹೆಂಡತಿ ಕೇಳ್ತಾಳಂತೆ, ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಏಕದಾ ತುಪ್ರಿಯ ತಸ್ಯ ಸುಮನ ನಾಮ ಸುವ್ರತ ವ್ಯಾಮೋಹೇನ ಪ್ರಮೂಢೋಸಿ ತ್ಯಜ ಚಿಂತಾಂ ಮಹಾಮತೆ. ಇಷ್ಟು ವ್ಯಾಮೋಹ ಯಾಕೆ? ಇಷ್ಟು ದುಡ್ಡಿಲ್ಲ, ಮಕ್ಕಳಿಲ್ಲ ಅಂತ ಅನ್ಕೊಂಡು ಇಷ್ಟೇ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಈ ಚಿಂತೆ ಒಳ್ಳೇದಲ್ಲ. ಹಾಗಾಗಿ ಈ ಚಿಂತೆನೆಲ್ಲ ತ್ಯಜ ಚಿಂತಾಂ ಮಹಾಮತೆ, ಈ ಚಿಂತೆಯನ್ನ ಬಿಡಿ ಅಂತ ಹೇಳಿ ಆ ಸಮನ ಆ ಸೋಮಶರ್ಮನಿಗೆ ಹೇಳಿದ್ರಂತೆ. ಯಾಕೆ ಅಂತಂದ್ರೆ ಹೇಳುತ್ತೆ, ನಾಸ್ತಿ ಚಿಂತಾ ಸಮಂ ದುಃಖಂ ಕಾಯಶೋಷಣ ಮೇವಹಿ. ನಮಗೆ ಚಿಂತೆಗೆ ಸದೃಶವಾದಂತಹ ಇನ್ನೊಂದು ದುಃಖ ಯಾವುದೂ ಇಲ್ಲ. ಹಾಗಾಗಿ ಅಷ್ಟೇ ಅಲ್ಲ, ತುಂಬಾ ಯೋಚನೆ ಚಿಂತೆ ಮಾಡ್ತಾ ಇದ್ರೆ, ಕೊರಗ್ತಾ ಇದ್ರೆ ನಮ್ಮ ದೇಹ ಎಂಬುದು ಬಾಡಿ ಹೋಗ್ಬಿಡುತ್ತೆ, ಆಯುಷು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಚಿಂತೆಯನ್ನ ಬಿಡಿ ಅಂತ ಹೇಳಿ ಹೇಳ್ತಾಳೆ. ಇವತ್ತು ಕೂಡ ನಾವು ಡಾಕ್ಟರ್ ಹತ್ರ ಹೋದ್ರೆ ಏನೋ ಎಲ್ಲ ಮೆಡಿಸನ್ ವರ್ಕ್ ಆಯ್ತು, ಕೊನೆಗೆ ಇವನೇನೋ ಮಾನಸಿಕ ರೋಗಿ ಅಂತ ಆಗ್ಬಿಟ್ರೆ ಎಲ್ಲ ಮೆಡಿಸಿನ್ ಕೊಡ್ತಾ ಇದೆ. ಆದ್ರೆ ನಮ್ಮ ಮನಸ್ಥೈರ್ಯ ಇಲ್ಲದೆ ಇದ್ರೆ ಯಾವ ಮೆಡಿಸನ್ ಕೂಡ ಯಾವುದೇ ಒಳಗಡೆ ಕೆಲಸವನ್ನು ಮಾಡಲ್ಲ. ಮಾನಸಿಕವಾಗಿ ನಾವು ಗಟ್ಟಿ ಇದ್ವಿ ಅಂತಂದ್ರೆ ಎಂಥ ರೋಗವನ್ನು ಕೂಡ ನಾಶ ಮಾಡ್ಕೊಳ್ಬಹುದು. ಹಾಗಾಗಿ ಚಿಂತೆ ಮಾಡ್ತಾ ಇದ್ರೆ ತುಂಬಾ ದೇಹ ಎಲ್ಲ ಒಣಗಿ ಹೋಗುತ್ತೆ. ಹಾಗಾಗಿ ತುಂಬಾ ಚಿಂತೆ ಮಾಡಬೇಡಿ, ಚಿಂತೆ ಬಿಡಿ ಅಂತ ಹೇಳಿ ಆ ಸಮನ ಹೇಳಿದ್ಲು. ನಾವು ರಾಯರ ಕಥೆಯಲ್ಲೂ ಕೂಡ ಕೇಳ್ತೇವೆ. ರಾಯರಿಗೂ ಕೂಡ ತುಂಬಾ ದಾರಿದ್ರ್ಯ ಇತ್ತು. ಎಷ್ಟು ದಾರಿದ್ರ್ಯ ಅಂತಂದ್ರೆ ದೀಪಾವಳಿ ಯುಗಾದಿಗೂ ಕೂಡ ಹಬ್ಬದ ದಿನ ಅಭ್ಯಂಗ ಮಾಡ್ಕೊಳ್ಳಿಕ್ಕೂ ಕೂಡ ಅವ್ರ ಮನೆಯಲ್ಲಿ ಎಣ್ಣೆ ಇರ್ತಾ ಇದ್ದಿಲ್ಲ ಅಂತ, ಅಷ್ಟು ದಾರಿದ್ರ್ಯ. ಹಾಗಂತೇಳಿ ರಾಯರು ಯಾವತ್ತೂ ಕೂಡ ನನಗೆ ದಾರಿದ್ರ್ಯ ಇದೆ ಅಂತ ಹೇಳಿ ಯೋಚನೆ ಮಾಡಿದವರೇ ಅಲ್ಲ. ವೆಂಕಟನಾಥರಿಗೆ ದಾರಿದ್ರ್ಯ ಇದೆ ಅಂತ ಹೇಳಿ ಪಕ್ಕದವ್ರು ಚಿಂತೆ ಮಾಡ್ತಾ ಇದ್ರೆ ಹೊರತಾಗಿ ರಾಯರು ಯಾವತ್ತೂ ಕೂಡ ನನ್ಗೆ ದಾರಿದ್ರ್ಯ ಇದೆ ಅಂತ ಹೇಳಿ ಯಾವತ್ತೂ ಕೂಡ ಅನ್ಕೊಳ್ತಾನೆ ಇದ್ದಿದ್ದಿಲ್ಲ. ಯಾರಾದ್ರೂ ಬಂದು ಕೇಳಿದ್ರೆ ನನಗೆ ಎಲ್ಲಿದೆ ದಾರಿದ್ರ್ಯ? ಯಾಕಂದ್ರೆ ಸುಧೀಂದ್ರ ತೀರ್ಥರಂತಹ ಗುರುಗಳಿದ್ದಾರೆ, ಆಚಾರ್ಯ ಮಧ್ವರ ಶಾಸ್ತ್ರ ಇದೆ, ಮತ್ತೆ ಒಳ್ಳೆಯ ಸತ್ಪುತ್ರ ಮಗ ಇದ್ದಾನೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಜೊತೆಗೆ ಹೆಂಡತಿ ಸರಸ್ವತಿ ಬಾಯಿ ಒಮ್ಮೆನೂ ಕೂಡ ಬಂದು ಗಳೋ ಅಂತ ಅತ್ತಿಲ್ಲ, ಒಮ್ಮೆನೂ ಕೂಡ ಇಷ್ಟು ಕಷ್ಟ ಇದೆ ಅಂತ ಹೇಳಿ ರಾಗ ಎತ್ತಿಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರೆ ಯಾವ ದಾರಿದ್ರ್ಯವೂ ಕೂಡ ಇಲ್ಲ ಅಂತ ಹೇಳಿ ರಾಯರು ಹೇಳ್ತಾ ಇದ್ರಂತೆ. ಯಾರು ದರಿದ್ರರು ಯಾರು ಅಂತಂದ್ರೆ, ದರಿದ್ರೋ ಎಷ್ಟು ಅಸಂತುಷ್ಟ, ಎಷ್ಟೇ ಸಂಪತ್ತಿದೆ, ಬೇಕಾದಷ್ಟು ಸಂಪತ್ತಿದೆ, ಆದ್ರೆ ಅಯ್ಯೋ ಇಷ್ಟೇ ಇದೆ ಅಲ್ಲ, ಅವ್ನು ನೋಡಿ ಇನ್ನೂ ಜಾಸ್ತಿ ಇದೆ, ಅವನಷ್ಟು ಸಂಪತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತ್ರೆ ಅಂಥವನು ನಿಜವಾಗ್ಲೂ ದರಿದ್ರ. ಅಂದ್ರೆ ಭಗವಂತ ಎಷ್ಟು ಸಂಪತ್ತನ್ನು ಕೊಟ್ಟಿದ್ದಾನೆ ಅಷ್ಟರಲ್ಲೇ ಸಂತೋಷ ಪಡ್ತಾ ಇದ್ರೆ ಅವನು ಯಾವತ್ತೂ ಕೂಡ ದರಿದ್ರನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ರಾಯರು ಯಾರಾದ್ರೂ ಬಂದು ಏನಾದ್ರೂ ಕೊಟ್ರು ಅಂತಂದ್ರೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡ್ತಾ ಇದ್ರಂತೆ. ಹೆಚ್ಚಿನ ಧನವನ್ನ ಕೊಟ್ರು ಅಂತಂದ್ರೆ ಅದನ್ನ ಯಾವತ್ತೂ ಕೂಡ ರಾಯರು ಸ್ವೀಕಾರ ಮಾಡ್ತಾ ಇದ್ದಿಲ್ಲಂತೆ. ಇವತ್ತಿಗೂ ಕೂಡ ಗತಿ ಇಲ್ಲದೆ ಇರೋರು ಯಾರೋ ಇದ್ರೆ ಅವ್ರಿಗೆ ಹೋಗಿ ಕೊಡು ಅಂತ ಹೇಳಿ ರಾಯರು ಅವರಿಗೆ ಆಜ್ಞೆ ಮಾಡ್ತಾ ಇದ್ರಂತೆ. ಹಾಗಾಗಿ ಅವ್ರಿಗೆ ನಮತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಗೆ ನಮತಾಂ ಕಾಮಧೇನವೇ ಅಂತ ಹೇಳಿ ನಾವು ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡೋದು. ಕಾಮಧೇನುವಿಗೆ ಅವರನ್ನ ಅಪ್ಪಣ್ಣಾಚಾರ್ಯರು ಹೋಲಿಸಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಧೇನುವ್ರತ ಅಂತ ಇದೆ. ನಾವು ಮನುಷ್ಯರು ಇವತ್ತು ಕೂಡ ಇವತ್ತಿಗೆ ನಾಳೆಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಅದರ ನೆಕ್ಸ್ಟ್ ಜನರೇಷನ್ಗೆ ಅಂತ ತರ್ಕೊಂಡು ನಾವು ಒಂದಿಷ್ಟು ಹಣವನ್ನ ಕೂಡಿಡೋದು ಅಂತುಂಟು. ಆದ್ರೆ ಹಸು ಯಾವತ್ತೂ ಕೂಡ ನಾಳೆಗಿರ್ಲಿ ಅಂತ ಅನ್ಕೊಂಡು ಯಾವತ್ತೂ ಕೂಡ ಅದು ಕೂಡಿಡೋದಿಲ್ಲ. ಆದ್ರೆ ಗುಬ್ಬಚ್ಚಿ ಕಾಗೆಗಳು ಅವು ನಾಳೆ ಬೇಕಾದಂತಹ ಧಾನ್ಯ ಸಂಗ್ರಹಣ ಮಾಡುತ್ತೆ. ಆದ್ರೆ ಹಸು ಯಾವತ್ತೂ ಕೂಡ ನಾಳೆಗಿರ್ಲಿ ಇದು ಸಂಜೆಗಿರ್ಲಿ ಅಂತ ಅನ್ಕೊಂಡು ಯಾವತ್ತೂ ಕೂಡ ಸಂಗ್ರಹ ಮಾಡಲ್ಲ. ಆ ಥರದ ವ್ರತದಲ್ಲೇ ರಾಯರಿದ್ದವರಂತೆ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ತಿದ್ರು. ಹೆಚ್ಚಿನ ಏನಾದ್ರೂ ಬಂತು ಅಂತಂದ್ರೆ ಇದು ಇವತ್ತಿಗೂ ಊಟಕ್ಕೆ ಗತಿ ಇಲ್ಲದೆ ಇರೋರು ಯಾರ ಇದ್ರು ಅಂತಂದ್ರೆ ಅವ್ರಿಗೆ ಕೊಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ವ್ರತದಲ್ಲಿ ರಾಯರಿದ್ದವರು. ಹಾಗಾಗಿ ಅವ್ರು ಯಾವತ್ತೂ ಕೂಡ ನನಗೆ ದಾರಿದ್ರ್ಯ ಇದೆ, ನನಗೆ ಸಂಪತ್ತಿಲ್ಲ ಅಂತ ಅನ್ಕೊಂಡು ಇವತ್ತು ಕೂಡ ಅವ್ರು ಅನ್ಕೊಳ್ತಾ ಇದ್ದಿಲ್ಲ. ಹಾಗಾಗಿ ಯಾರು ದರಿದ್ರ ಅಂತಂದ್ರೆ ಯಾರು ಇದ್ದಂತಹ ಭಗವಂತ ಏನು ಸಂಪತ್ತನ್ನು ಕೊಟ್ಟಿದ್ದಾನೋ ಅದರಲ್ಲಿ ಯಾರ ಸಂತೋಷ ಪಡೋದಿಲ್ವೋ ಅಂಥವನೇ ದರಿದ್ರ. ಹಾಗಾಗಿ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ಸುಖವಾಗಿ ಇರೋಣ ಅಂತ ಹೇಳಿ ಆ ಸಮನ ಹೇಳಿದ್ಲು ಆ ಸೋಮಶರ್ಮನಿಗೆ. ಮತ್ತೆ ಅಷ್ಟೇ ಅಲ್ಲ, ಯಾವತ್ತು ಕೂಡ ಹಣದ ಲೋಭ, ಹಣದ ಮೇಲೆ ಆಸೆ ಯಾವತ್ತು ಕೂಡ ನಾವು ಪಡಬಾರದು. ಯಾಕೆ ಅಂತಂದ್ರೆ ಆ ಹಣದ ಲೋಭ ಇತ್ತು ಅಂತಂದ್ರೆ ಲೋಭ ಪಾಪಸ್ಯ ಬೀಜಂ ಹಿ. ಈ ಲೋಭ ಆಸೆ ಎಂಬುದು ಈ ಪಾಪಕ್ಕೆ ಕಾರಣ. ಮೋಹ ಮೂಲಂ ಚ ತಸ್ಯ ಹಿ ಅಸತ್ಯಂ ತಸ್ಯ ವೈಸ್ಕಂದಃ ಮಾಯಾ ಶಾಖಾಸು ವಿಸ್ತರ ಲೋಭ ಕೌಟಿಲ್ಯ ಪತ್ರಾಣಿ ಕುಬುದ್ಧ್ಯ ಪುಷ್ಪಿತ ಸದಾ ಅನೃತಂ ತಸ್ಯ ಸೌಗಂಧ್ಯಂ ಫಲಂ ಅಜ್ಞಾನಮೇವ ಹಿ. ಈ ಲೋಭದಿಂದಾಗಿ
ಪಾಪ ಪಾಪ ಸಂಪಾದನೆಯನ್ನ ಮಾಡ್ತವೆ. ಮತ್ತೆ ಈ ಈ ಲೋಭದ ಒಂದು ಮರಕ್ಕೆ ಯಾವುದು ಬೀಜ ಅಂತಂದ್ರೆ ಪಾಪವೇ ಬೀಜ. ಅದಕ್ಕೆ ಅಸತ್ಯ ಎಂಬುದು ಸ್ಕಂಧ, ಕಾಂಡ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಮಾಯೆ ಎಂಬುದು ಶಾಖವಾಗಿ ಆಗುತ್ತೆ. ದಂಭ, ಕೌಟಿಲ್ಯ, ದಂಭಾಚಾರ, ಕಪಟತನ ಇವೇ ಆ ಲೋಭ ವೃಕ್ಷಕ್ಕೆ ಪತ್ರಗಳು ಅಂದ್ರೆ ಎಲೆಗಳು. ಕುಬುದ್ಧಿ ಎಂಬುವಂತಹ ಹಣ್ಣು ಆ ಲೋಭ ಎಂಬ ವೃಕ್ಷದಲ್ಲಿ ಬಿಡುತ್ತೆ. ಅಮೃತ ಎಂಬುವಂತಹ ಸೌಗಂಧ್ಯ ಬರುತ್ತೆ. ಅಜ್ಞಾನ ಎಂಬುವಂತಹ ಫಲ ಸಿಗುತ್ತೆ. ಕಪಟತನ, ಚೌರ್ಯ, ಅಸತ್ಯ ಎಂಬುವಂತಹ ಪಕ್ಷಿಗಳು ಆ ಮರದಲ್ಲಿ ಬಂದು ವಾಸ ಮಾಡ್ತವೆ. ಹಾಗಾಗಿ ಈ ಲೋಭ ಎಂಬುದು ಹಣದ ಮೇಲೆ ಆಸೆ, ಹಣದ ಮೇಲೆ ಲೋಭ ಎಂಬುದು ಬೇಡ ಅಂತ ಹೇಳಿ ಸೋಮಶರ್ಮನಿಗೆ ಆ ಸಮನ ಹೇಳ್ತಾಳೆ. ಅದಕ್ಕೆ ಆಯ್ತು ಸರ್, ಅದೇನೋ ಸರಿ, ಲೋಭ ಹಣದ ಮೇಲೆ ಆಸೆ ಬೇಡ, ಮತ್ತಿನ್ನೇನು ನಿಮಗೆ ಮಗ ಇಲ್ಲ ಅನ್ನುವಂತಹ ಚಿಂತೆ ಅಲ್ವಾ, ಆ ಚಿಂತೆಯು ಕೂಡ ಮಾಡಬೇಡಿ. ಯಾಕೆ ಅಂತಂದ್ರೆ ನಮ್ಗೇನೋ ಸಂತಾನ ಆಗಿದೆ, ಒಬ್ಬ ಮಗ ಹುಟ್ಟಿದಾನೆ ಅಂತಂದ್ರೆ ನಾವೇನೋ ಪುಣ್ಯ ಮಾಡಿದ್ವಿ, ಆ ಪುಣ್ಯದಿಂದನೇ ನಮಗೆ ಸಂತಾನ ಆಗಿದೆ, ಈ ಮಗ ಹುಟ್ಟಿದಾನೆ ಅಂತ ಅನ್ಕೊಂಡು ಕೂಡ ಯೋಚನೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಮಕ್ಕಳು ಎಂಬುದು 4 ಥರವಾಗಿ ಆಗ್ತಾರಂತೆ. ಒಂದು ಋಣ ಸಂಬಂಧಿನ ಕೇಚಿತು ನ್ಯಾಸಾಪಹಾರಕಾಹ ಲೋಭಪ್ರದ ಭವಂತೇಕೆ ಉದಾಸೀನ ತಥಾಪರೆ ಅಂತ. ಅಂದ್ರೆ ಕೆಲವರು ಋಣ ಸಂಬಂಧಿ ಪುತ್ರರು ಅಂತ ಹುಡ್ತಾರಂತೆ. ನಾವು ಯಾರಾದ್ರೂ ಹಿಂದಿನ ಜನ್ಮದಲ್ಲಿ ಸಾಲ ತಗೊಂಡು ಏನೋ ಮಾಡ್ಕೊಂಡು ಅವರ ಋಣ ನಮ್ಮ ಮೇಲೆ ಇತ್ತು ಅಂತಂದ್ರೆ, ನಾವು ಸಾಲ ಅವರು ವಾಪಸ್ ತೀರಿಸದೇ ಇದ್ರೆ ಅಂಥವ್ರು ನಮಗೆ ಮಕ್ಕಳಾಗಿ ಹುಡ್ತಾರಂತೆ. ನಮ್ಮ ಮಕ್ಕಳಾಗಿ ಹುಟ್ಟಿ ನಮ್ಮ ಧನವನ್ನೆಲ್ಲ ದೋಚಿ ಬೇಡದೇ ಇರೋ ಕೆಲಸಕ್ಕೆ ಹಾಕಿ ಹಾಳು ಮಾಡಿ ಹೋಗ್ತಾರೆ. ಅಂಥ ಮಕ್ಕಳು ನಮ್ಗೆ ಹುಟ್ಟಿದ್ರು ಅಂತಂದ್ರೆ ಅವರೆಲ್ಲರೂ ಕೂಡ ಋಣ ಸಂಬಂಧಿ ಪುತ್ರರು ಅಂತ ಅನ್ಕೊಳ್ಕೊಳ್ಬೇಕಂತೆ. ಕೇಚಿತು ನ್ಯಾಸಾಪಹಾರಕಾಹ, ಯಾರಾದ್ರೂ ನಮ್ಮ ಹತ್ರ ಏನಾದ್ರು ಒಂದು ನ್ಯಾಸ ಅಡ ಇಟ್ಟು ಹೋಗಿ ನಾವದನ್ನು ವಾಪಸ್ ಕೊಡದೇ ಇದ್ರೆ ಅಂಥವ್ರು ನಮಗೆ ಮಕ್ಕಳಾಗಿ ಹುಡ್ತಾರೆ, ನಮ್ಮ ದುಡ್ಡನ್ನೆಲ್ಲರೂ ಕೂಡ ದೋಚ್ಕೊಂಡು ಹೋಗ್ತಾರೆ. ಲೋಭಪ್ರದ ಭವಂತೇಕೆ ಉದಾಸೀನ ತಥಾಪರೆ, ಲಾಭಪ್ರದ ಭವಂತೇಕೆ. ಇನ್ನೊಂದಿಷ್ಟು ಜನ ಮಕ್ಕಳು ಹುಡ್ತಾರಂತೆ, ಲಾಭಪ್ರದ ಪುತ್ರರು ಅಂತ ಕರೀತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಅವರಿಗೆ ತುಂಬಾ ಸೇವೆ ಮಾಡಿಕೊಂಡು ಅವ್ರಿಗೇನಾದ್ರೂ ಉಪಕಾರ ಮಾಡಿದ್ರೆ ಆ ಉಪಕಾರವನ್ನ ನಮಗೆ ಮತ್ತೆ ತೀರಿಸ್ಲಿಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ನಮಗೆ ಮಕ್ಕಳಾಗಿ ಹುಟ್ಟಿ ನಮ್ಮ ಸೇವೆಯನ್ನ ಮಾಡ್ತಾರೆ. ಅಂಥವರಿಗೆ ಲಾಭಪ್ರದ ಪುತ್ರರು ಅಂತ ಕರೀತಾರೆ. ಇನ್ನೊಂಥರ ಪುತ್ರರಾಗೋದು ಅಂತ ಉಂಟು, ಉದಾಸೀನ ತಥಾಪರೆ ಅಂತ. ಉದಾಸೀನ ಪುತ್ರರು ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಅವ್ರಿಗೇನು ಅಪಕಾರನೂ ಮಾಡಿಲ್ಲ, ಉಪಕಾರನೂ ಮಾಡಿಲ್ಲ. ಈ ಜನ್ಮದಲ್ಲಿ ನಮ್ಗೆ ಅವ್ರು ಸೇವೆ ಮಾಡ್ಲಿಕ್ಕೂ ಹುಟ್ಟಿಲ್ಲ, ನಮಗೇನು ಕೂಡ ಮೋಸ ಮಾಡ್ಲಿಕ್ಕೂ ಹುಟ್ಟಿಲ್ಲ. ಇಂಥವ್ರನ್ನ ಉದಾಸೀನ ಪುತ್ರರು ಅಂತ ಕರೀತಾರೆ. ಹಾಗಾಗಿ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೂ ಕೂಡ ಅಪಕಾರನೂ ಮಾಡಿಲ್ಲ, ಇನ್ನೊಬ್ರು ಯಾರಿಗೂ ಕೂಡ ಉಪಕಾರನೂ ಮಾಡಿಲ್ಲ. ಹಾಗಾಗಿ ನಮ್ಗೆ ಸಂತಾನ ಆಗಿಲ್ಲ ಅಂತ ಅನ್ಕೊಂಬಿಡಿ. ಹಾಗಾಗಿ ಯಾಕೆ ಸಂತಾನ ಇಲ್ಲ, ದುಡ್ಡಿಲ್ಲ ಅಂತ ಅನ್ಕೊಂಡು ಇಷ್ಟೆಲ್ಲ ಯಾಕೆ ನೀವು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಸಮನ ಹೇಳಿದಾಗ ಸೋಮಶರ್ಮ ಹೇಳಿದ್ದಂತೆ, ಹೌದು ನೀ ಎಲ್ಲ ಹೇಳಿದ್ ಸರಿ, ಹಣದ ಆಸೆ ಪಡಬಾರದು, ಯಾಕಂದ್ರೆ ಹಣದಿಂದಾಗಿ ನಾವು ಪಾಪ ಕರ್ಮಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತೆಲ್ಲ ಹೇಳಿದ್ ಸರಿ. ಹೌದು, ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೂ ಕೂಡ ಉಪಕಾರನೂ ಮಾಡಿಲ್ಲ, ಅಪಕಾರನೂ ಮಾಡಿಲ್ಲ, ಹಾಗಾಗಿ ಸಂತಾನ ಇಲ್ಲ ಅನ್ನೋದು ಸರಿ. ಆದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಅನ್ಕೊಂಡು ಶಾಸ್ತ್ರ ಇದೆ. ಯಾರಿಗೆ ಸಂತಾನ ಇಲ್ಲೋ ಅಂಥವನಿಗೆ ಉತ್ತಮವಾದಂತಹ ಗತಿ ಎಂಬುದು ಇಲ್ಲ ಅಂತ ಹೇಳಿ ಹೇಳುತ್ತೆ. ನಮಗೆ ಸಾಧ್ಯ ಆದಾಗ ಅವನಿಗೆ ಪುನ್ನಾಮ ನರಕಾದ ತ್ರಾಗತೆ ಇತಿ ಪುತ್ರ, ಪುತು ಅಂತ ಒಂದು ನರಕ, ಅದರಿಂದಾಗಿ ನಮ್ಮನ್ನ ಅವನು ದಾಟಿಸ್ತಾನೆ, ಅದರಿಂದಾಗಿ ಅವನಿಗೆ ಪುತ್ರ ಅಂತ ಕರೆಯೋದು. ಒಂದಾದ್ರೂ ಮಗ ಬೇಕಲ್ವಾ, ಒಬ್ಬನಾದ್ರೂ ಮಗ ಬೇಕಲ್ವಾ, ಏಕೋಪಿ ಪುತ್ರೋ ಧರ್ಮಾತು, ಒಂದಾದ್ರೂ ಸಂತಾನ ಬೇಕಲ್ವಾ ಅಂತ ಹೇಳಿ ಕೇಳಿದ್ದಕ್ಕೆ ಅದಕ್ಕೆ ಸಮನ ಹೇಳಿದಂತೆ, ಹೌದು ಹೌದು, ಒಬ್ಬನಾದ್ರೂ ಮಗ ಬೇಕು, ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಅನ್ಕೊಂಡು ನಿಯಮ ಇದೆ, ನಿಮ್ ಸಂತಾನ ಬೇಕಲ್ವಾ, ಹಾಗಾಗಿ ಧರ್ಮವನ್ನ ಆಚರಣೆ ಮಾಡಿ, ಒಂದಿಷ್ಟು ದಾನ ಕರ್ಮಗಳನ್ನ ಮಾಡಿ, ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ. ಪುಣ್ಯ ಸಂಪಾದನೆ ಮಾಡಿದ್ವಿ ಅಂತಂದ್ರೆ ಅದರಿಂದ ಧರ್ಮಾಚರಣೆ ಪುಣ್ಯ ಸಂಪಾದನೆ ಮಾಡಿದ್ವಿ ಅಂತಂದ್ರೆ ಅದರಿಂದಾಗಿ ಸಂತಾನ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಧರ್ಮವನ್ನ ಆಚರಣೆ ಮಾಡಿ ಅಂತ ಹೇಳಿ ಆ ಪತ್ನಿ ಹೇಳಿದ್ದಂತೆ. ಅದಕ್ಕೆ ಸೋಮಶರ್ಮ ಕೇಳಿದ, ಹಾಗೆ ಧರ್ಮ ಅಂದ್ರೆ ಏನು, ಪುಣ್ಯ ಸಂಪಾದನೆ ಮಾಡಬೇಕು ಅಂತಾನು ಹೇಳಿದ್ದಾರೆ, ಸರಿ, ಧರ್ಮ ಅಂದ್ರೆ ಏನು ಅಂತ ಕೇಳಿದಕ್ಕಾಗ ಅದಕ್ಕೆ ಹೇಳಿದಂತೆ 10 ವಿಧವಾದ ಧರ್ಮಕ್ಕೆ ಒಟ್ಟು 10 ಅಂಗಗಳು ಅಂತ ಹೇಳಿ ಆ 10 ಅಂಗಗಳನ್ನ ಸೋಮಶರ್ಮನಿಗೆ ಸಮನ ಹೇಳ್ತಾಳೆ. ಬ್ರಹ್ಮಚರ್ಯೇಣ ಸತ್ಯೇನ ಮಖಪಂಚಕ ವರ್ತನೈಹಿ ದಾನೇನ ನಿಯಮೈಶ್ಚಾಪಿ ಕ್ಷಮಾ ಶೌಚೇನ ವಲ್ಲಭ ಅಂತ ಅನ್ಕೊಂಡು ಒಟ್ಟು 10 ವಿಧವಾದಂತಹ ಧರ್ಮಗಳನ್ನ ಆ ಸಮನ ಉಪದೇಶ ಮಾಡ್ತಾಳೆ. ಒಂದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮ ಅಂತಂದ್ರೆ ವೇದ ಅಂತ ಅರ್ಥ, ಅಥವಾ ಭಗವಂತ ಅಂತ ಅರ್ಥ.
ಆ ವೇದಾಭ್ಯಾಸವನ್ನು ಮಾಡೋದು ಅಥವಾ ಭಗವಂತನ ಜ್ಞಾನವನ್ನು ಪಡ್ಕೊಳ್ಳೋದು ಬ್ರಹ್ಮಚರ್ಯ ಅಂತ. ಒಟ್ಟು ಬುದ್ಧಿ ಏನು 5 ಕರ್ಮ ಏನು ಜ್ಞಾನೇಂದ್ರಿಯಗಳಿಂದಾಗಿ ಭಗವಂತನ ಶ್ರವಣ, ಭಗವಂತನ ಕಥಾ ಸ್ಮರಣೆ, ಭಗವಂತನ ಕಥೆಯನ್ನು ಹೇಳೋದು, ಇದರಿಂದಾಗಿ ಇದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಮತ್ತೆ ಸತ್ಯ ಅಂತಂದ್ರೆ ಯತ್ಸತಾಂ ಹಿತಮತ್ಯಂತಂ ಅಂತ ಹೇಳುವ ಹಾಗೆ ಸಜ್ಜನರಿಗೆ ಹಿತವಾದದ್ದನ್ನ ನುಡಿಯುವುದು ಸತ್ಯ. ಇಂತಹ ಸತ್ಯ ವಚನ. ಮತ್ತೆ 5 ವಿಧವಾದಂತಹ ಯಜ್ಞ ಅಂತ ಕರೀತೀವಿ. ಒಂದು ಋಷಿ ತರ್ಪಣ, ಬ್ರಹ್ಮಯಜ್ಞಾದಿಗಳು, ದೇವಯಜ್ಞ ಅಂದ್ರೆ ಪ್ರತಿನಿತ್ಯವೂ ಕೂಡ ದೇವತಾ ಆರಾಧನೆ, ಅಗ್ನಿಯಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಯಜ್ಞಯಾಗಾದಿಗಳನ್ನು ಮಾಡುವುದು. ಇನ್ನ ಋಷಿ ಯಜ್ಞ ಅಂತಂದ್ರೆ ಪ್ರತಿನಿತ್ಯವೂ ಕೂಡ ಬ್ರಹ್ಮಯಜ್ಞ, ಅಲ್ಲಿ ಋಷಿಗಳ ತರ್ಪಣ, ಪಿತೃಯಜ್ಞ ಸಾಂವತ್ಸರಿಕ ಶ್ರಾದ್ದಾದಿಗಳು, ಜೊತೆಗೆ ಇನ್ನು ಭೂತಯಜ್ಞ, ಯಾರಾದ್ರೂ ಕಷ್ಟದಲ್ಲಿದ್ರು ಅಂತಂದ್ರೆ ಅವರಿಗೆ ತನಗೆ ಕೈಲಾದಂತಹ ಸಹಾಯವನ್ನು ಮಾಡಿ ಇಂತಹ ಪಂಚಯಜ್ಞಗಳನ್ನ ಮಾಡೋದು. ದಾನ, ನಿಯಮ, ಇನ್ನು ಕ್ಷಮ, ಶೌಚ ಮುಂತಾದಂತಹ 10 ಆ ಧರ್ಮದ ಅಂಗಗಳನ್ನು ಉಪದೇಶ ಮಾಡಿದ್ದು. ಏಭಿಹಿ ದಶಭಿರಂಗೈಸ್ತು ಧರ್ಮಮೇವಂ ಪ್ರಪೂರಯೇತ್. ಇಂತಹ 10 ಅಂಗಗಳಿಂದಾಗಿ ಧರ್ಮಾಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ಆ ಸಮನ ಆ ಪತಿಗೆ ಉಪದೇಶ ಮಾಡಿದ್ದಂತೆ. ಹಾಗಾದ್ರೆ ಇಂತಹ ಧರ್ಮದೇವತೆ ಅಂದ್ರೆ ಯಾರು? ಈ ಧರ್ಮದೇವತೆ ಹೇಗಿದ್ದಾನೆ? ಈ ಧರ್ಮದೇವತೆಯನ್ನ ಯಾರಾದ್ರೂ ನೋಡಿದ್ದಾರಾ ಅಂತ ಕೇಳಿದಾಗ ಸಮನ ಹೇಳಿದಂತೆ ಇಬ್ರು ಆ ಧರ್ಮದೇವತೆಯನ್ನ ಸಾಕ್ಷಾತ್ಕಾರಗೊಳಿಸಿದ್ದಾರೆ. ಅದರಲ್ಲಿ ಒಬ್ಬ ದೂರ್ವಾಸ ಋಷಿಗಳು. ಆ ದೂರ್ವಾಸ ಮಹರ್ಷಿಗಳು ಅನೇಕ ಸಾವಿರಾರು ವರ್ಷಗಳ ಕಾಲ ಆ ಧರ್ಮದೇವತೆಯನ್ನು ಕುರಿ ತಪಸ್ ಮಾಡಿದ್ರಂತೆ. ಅನೇಕ ವರ್ಷಗಳ ಕುರಿ ತಪಸ್ ಮಾಡಿದ್ರು ಕೂಡ ಧರ್ಮದೇವತೆ ಬಂದು ಪ್ರತ್ಯಕ್ಷ ಆಗ್ಲಿಲ್ಲ. ಇವರು ತಪಸ್ಸು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಇಷ್ಟು ತಪಸ್ ಮಾಡ್ತಾ ಇದ್ದೇನೆ, ಆ ಧರ್ಮದೇವತೆ ಬರ್ಲಿಲ್ಲ ಅಂತ ಹೇಳಿ ಅವನ ಮೇಲೆ ಸಿಟ್ಟು, ಕೋಪನು ಕೂಡ ಜಾಸ್ತಿ ಆಗ್ತಾ ಹೋಯ್ತು ದುರ್ವಾಸನಿಗೆ. ಸಾವಿರಾರು ವರ್ಷ ತಪಸ್ ಮಾಡ್ತಾ ಇದ್ದೇನೆ, ಅವ್ನು ನನಗೆ ಬಂತು ಇನ್ನೂ ಪ್ರತ್ಯಕ್ಷ ಆಗ್ತಾ ಇಲ್ಲ ಅಂತ ಹೇಳಿ ಅವನ ಮೇಲೆ ಕೋಪವೂ ಕೂಡ ಜಾಸ್ತಿ ಆಗ್ತಾ ಹೋಯ್ತಂತೆ ದುರ್ವಾಸರಿಗೆ. ಅನೇಕ ವರ್ಷಗಳ ಆದ್ಮೇಲೆ ಧರ್ಮದೇವತೆ ಬಂದು ಆ ದುರ್ವಾಸರಿಗೆ ಪ್ರತ್ಯಕ್ಷ ಆದ್ರಂತೆ. ಪ್ರತ್ಯಕ್ಷ ಆದ ಮೇಲೆ ದುರ್ವಾಸರಿಗೆ ವಿಪರೀತ ಕೋಪ. ಅದಕ್ಕೆ ಅವನು ಧರ್ಮದೇವತೆ ಕೇಳಿದಂತೆ, ಕಸ್ಮಾತ್ ಕೋಪಃ ಕೃತೋ ವಿಪ್ರ ಭವಾನ್ ತಪಸಪನ್ವಿತಃ ಕ್ರೋಧೋ ಹಿ ನಾಶಗೇಚ್ಛೇಯಃ ತಪ ಏವನ ಸಂಶಯಃ. ದುರ್ವಾಸರೇ, ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀರಾ? ಕೋಪ ಎಂಬುದು ತಪಸ್ವಿಗಳಿಗೆ ಈ ಸಿಟ್ಟು ಎಂಬುದು ಶೋಭೆ ಅಲ್ಲ. ಈ ನಮ್ಮ ಎಲ್ಲ ಶ್ರೇಯಸ್ಸನ್ನು ಕೂಡ ಈ ಕೋಪ ಎಂಬುದು ನಾಶ ಮಾಡಿ ಹೋಗುತ್ತೆ. ಹಾಗಾಗಿ ಈ ಕೋಪವನ್ನು ಬಿಡಿ ಅಂತ ಹೇಳಿ ಆ ದುರ್ವಾಸರಿಗೆ ಧರ್ಮದೇವತೆ ಹೇಳಿದ್ದಂತೆ. ಅದಕ್ಕಿಲ್ಲ, ನನಗೆ ಇಷ್ಟು ಸಿಟ್ಟು ಬಂದಾಯಿತು, ಇನ್ ಕೋಪ ಕಡಿಮೆ ಆಗ್ಬೇಕು, ನಿನ್ಗೆ ಶಾಪ ಕೊಟ್ಟೆ ಹೋಗುದು. ಶಾಪ ಕೊಡದೆ ನನ್ನ ಕೋಪ ಶಮನ ಆಗಲ್ಲ ಅಂತ ಹೇಳಿದ್ರು ದುರ್ವಾಸ. ಧರ್ಮದೇವ ಹಾಗಾಗಿ ಶಾಪ ಕೊಟ್ಟೇ ಬಿಡಿ. ಹಾಗಾದ್ರೆ ನಿಮ್ ಕೋಪ ತಣ್ಣಗಾಗಬೇಕಷ್ಟೇ. ನಿಮ್ಗೆ ಕೋಪ ಕಡಿಮೆ ಆಗ್ಲಿಕ್ಕೆ ಶಾಪ ಕೊಟ್ಟರೆ ನಿಮ್ ಕೋಪ ಕಡಿಮೆ ಆಗುತ್ತಾ? ಹಾಗಾಗಿ ನನಗೆ ಶಾಪವನ್ನೇ ಕೊಡಿ ಅಂತ ಹೇಳಿ ಹೇಳಿದ್ದಂತೆ. ಅದಕ್ಕೆ ದುರ್ವಾಸರು ಆ ಧರ್ಮದೇವತೆಗೆ ಶಾಪ ಕೊಟ್ಟರಂತೆ, 3 ಜನ್ಮದಲ್ಲಿ ಭೂಮಿಯಲ್ಲಿ ಅವತಾರ ಮಾಡು ಅಂತ ಹೇಳಿ ದುರ್ವಾಸರು ಆ ಧರ್ಮದೇವತೆಗೆ ಶಾಪ ಕೊಟ್ಟಾಗ ಆ ಧರ್ಮದೇವತೆ 3 ಬಾರಿ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಂತೆ. ಒಂದು ಭರತಾನಾಂ ಕುಲೇಜಾತಃ ಧರ್ಮೋ ಭೂತ್ವ ಯುಧಿಷ್ಠಿರ, ಭರತನ ವಂಶದಲ್ಲಿ ಯುಧಿಷ್ಠಿರನಾಗಿ ಅವತಾರ ಮಾಡಿದ್ದಂತೆ. ಇನ್ನೊಂದು ವಿದುರೋ ದಾಸಿ ಪುತ್ರ, ವಿದುರನಾಗಿ ದಾಸಿಯ ಮಗನಾಗಿ ವಿದುರನಾಗಿ ಅವತಾರ ಮಾಡಿದ. ಇನ್ನೊಂದು ಚಾಂಡಾಲನಾಗಿ ಅವತಾರ ಮಾಡು ಅಂತ ಹೇಳಿ ದುರ್ವಾಸರು ಶಾಪ ಕೊಟ್ಟಿದ್ರು. ಆಗ ಹರಿಶ್ಚಂದ್ರನ ಕಥೆಯಲ್ಲಿ ವಿಶ್ವಾಮಿತ್ರರು ಒಬ್ಬ ಚಂಡಾಲನ ಹತ್ರ ಹೋಗಿ ಅವನನ್ನ ಬಿಡ್ತಾರೆ. ಆ ಧರ್ಮದೇವತೆಗೆ ಅವನ ಪರೀಕ್ಷೆಗೋಸ್ಕರವಾಗಿ ಆ ವೇಷದಲ್ಲಿ ಬಂದಿದ್ದಂತೆ. ಹಾಗಾಗಿ ಈ ತರವಾಗಿ 3 ಬಾರಿ ಧರ್ಮದೇವತೆ ಅವರ ಶಾಪದಿಂದಾಗಿ ಅವತಾರ ಮಾಡಿದ್ದಾನೆ ಅಂತ ಹೇಳಿ ಆ ಸಮನ ಸೋಮಶರ್ಮನಿಗೆ ಉಪದೇಶ ಮಾಡಿದ್ಲು. ಹಾಗಾಗಿ ಈ ಧರ್ಮಾಚರಣೆಯನ್ನ ಮಾಡಿ, ಪುಣ್ಯ ಕರ್ಮಗಳನ್ನ ಮಾಡಿ, ದಾನಗಳನ್ನ ಮಾಡಿ, ಹಿಂದೆ ಹೇಳಿದಂತಹ 10 ಧರ್ಮಕ್ಕೆ ಅಂಗಗಳೇನಿದ್ರು ಅದರಿಂದಾಗಿ ಆ 10 ಧರ್ಮಗಳನ್ನ ಆಚರಣೆ ಮಾಡಿ, ಇದರಿಂದಾಗಿ ನಮಗೆ ಸಂತಾನ ಆಗುತ್ತೆ ಅಂತ ಹೇಳಿ ಆ ಸಮನ ಆ ಸೋಮಶರ್ಮನಿಗೆ ಉಪದೇಶ ಮಾಡಿದ್ರು. ಅಷ್ಟೊತ್ತಿಗೆ ವಸಿಷ್ಠ ಋಷಿಗಳು ಕೂಡ ಆ ನರ್ಮದಾ ತೀರಕ್ಕೆ ಬಂದಾಗ ವಸಿಷ್ಠರಿಗೆ ನಮಸ್ಕಾರ ಮಾಡಿ ಆ ಸೋಮಶರ್ಮ ಕೇಳ್ತಾನೆ, ಆಯ್ತು ಇಷ್ಟೆಲ್ಲ ಮಾಡೋಣ, ಆದ್ರೆ ನನಗೆ ಸಂತಾನ ಆಗದೆ ಇರ್ಲಿಕ್ಕೆ ಏನೊಂದು ಕಾರಣ ಇರಬೇಕಲ್ವಾ? ಅಂದ್ರೆ ತಥಾ ಪುರಾಕೃತಂ ಕರ್ಮ ಕರ್ತಾರ ಮನುಗಚ್ಚತಿ ಅಂತ ಅನ್ಕೊಂಡು ನಾವು ಹಿಂದಿನ ಜನ್ಮದಲ್ಲಿ ಏನು ಪುಣ್ಯ ಕರ್ಮಗಳನ್ನ ಮಾಡಿದ್ದೇವೋ ಅಥವಾ ಏನು ಪಾಪ ಕರ್ಮಗಳನ್ನ ಮಾಡಿದ್ದೇವೋ ಅದಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ನಾವು ಫಲವನ್ನು ಅನುಭವಿಸ್ತೇವೆ.
ಹಾಗಾಗಿ ನಾನು ಹಿಂದಿನ ಜನ್ಮದಲ್ಲಿ ಏನು ತಪ್ಪನ್ನು ಮಾಡಿದ್ದೇನೆ, ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಬಂದಿದೆ, ಅದನ್ನ ನನಗೆ ಹೇಳಿ ಅಂತ ಹೇಳಿ ವಸಿಷ್ಠ ಋಷಿಗಳಿಗೆ ಆ ಸೋಮಶರ್ಮ ಕೇಳಿದ್ನಂತೆ. ಅದಕ್ಕೆ ಆ ವಸಿಷ್ಠರು ಆ ಸೋಮಶರ್ಮನ ಪೂರ್ವ ಜನ್ಮದ ವೃತ್ತಾಂತವನ್ನ ಹೇಳ್ತಾರೆ. ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ಕೃಷಿಕ ಆಗಿದ್ದಿ, ಬೇಕಾದಷ್ಟು ಸಂಪತ್ತಿತ್ತು ನಿನಗೆ, ಬೇಕಾದಷ್ಟು ಹಸುಗಳು, ಅನೇಕ ಅಶ್ವಗಳು, ಬೇಕಾದಷ್ಟು ಸಂಪತ್ತಿದ್ರು ಕೂಡ ನಿನ್ಗೆ ಯಾರಿಗೂ ಕೂಡ ಒಬ್ರಿಗೂ ಕೂಡ ದಾನ ಮಾಡಲಿಲ್ಲ, ಶಾಸ್ತ್ರ ಶ್ರವಣ ಮಾಡಲಿಲ್ಲ, ಒಂದು ಬಾರಿ ಅದು ತೀರ್ಥಯಾತ್ರೆಯನ್ನು ಮಾಡಲಿಲ್ಲ. ಹಾಗಾಗಿ ನಿನಗೆ ಈ ಗತಿ ಬಂದಿದೆ. ದಾನಂ ನೈವ ತ್ವಯಾದತ್ತಂ ಶಾಸ್ತ್ರಂ ನೈವ ಪ್ರತಿಶ್ರುತಂ. ಒಬ್ರಿಗೂ ಕೂಡ ದಾನ ಮಾಡಲಿಲ್ಲ, ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಭಗವಂತನ ಕಥಾ ಶ್ರವಣ ಮಾಡಲೇ ಇಲ್ಲ ನೀನು. ಹಾಗಾಗಿ ನಿನಗೆ ಈ ಜನ್ಮದಲ್ಲಿ ಇಂತಹ ಗತಿ ಬಂದಿದೆ ಅಂತ ತನ್ಕೊಂಡು ಆ ವಸಿಷ್ಠ ಋಷಿಗಳು ಸೋಮಶರ್ಮನಿಗೆ ಹೇಳಿದ್ರಂತೆ. ಅಷ್ಟೇ ಅಲ್ಲ, ನಿಮ್ಗೆ ಅಷ್ಟೆಲ್ಲ ಸಂಪತ್ತಿತ್ತು, ಮನೆಯಲ್ಲಿ ಹಾಲು ಸುರಿತಾ ಇತ್ತು, ತುಪ್ಪದ ರಾಶಿಗಳಿರ್ತಾ ಇತ್ತು, ಒಬ್ಬರಿಗೂ ಕೂಡ ದಾನ ಮಾಡಲಿಲ್ಲ. ಅಷ್ಟೇ ಅಲ್ಲದೆ ಪಿತೃತರ್ಪಣ, ಪಿತೃಶ್ರಾದ್ದಾದಿಗಳನ್ನು ಕೂಡ ನೀನು ಮಾಡಲಿಲ್ಲ. ಹೆಂಡತಿ, ನಿನಗೆ ಅನೇಕ ಜನ ಮಕ್ಕಳಿದ್ರು, ಒಳ್ಳೆಯ ಹೆಂಡತಿ ಇದ್ಲು, ಅವಳು ನಿನಗೆ ನೆನಪು ಮಾಡ್ತಾ ಇದ್ಲು. ಈ ವಾರದಲ್ಲಿ ಮಾವನವರ ಶ್ರಾದ್ದ ಬರುತ್ತೆ, ಸೊ ಅತ್ತೆಯ ಶ್ರಾದ್ದ ಬರುತ್ತೆ, ಅದಕ್ಕೆಲ್ಲವೂ ಕೂಡ ಸಿದ್ಧ ಮಾಡಿ ಅಂತ ತರ್ಕೊಂಡು ನೀನು ಹೇಳಿದ್ರೆ, ತಂ ಶುತ್ವ ತದ್ವರಸ್ತಸ್ಯಾಹ ಗೃಹಂ ತ್ಯಕ್ವಾ ಪಲಾಯಸೆ. ಹೆಂಡತಿ ಏನೋ ಹೇಳ್ತಿದ್ಲು, ಮಾವನ ಶ್ರಾದ್ದ ಬರ್ತಾ ಐತೆ, ಅತ್ತೆಯ ಶ್ರಾದ್ದ ಬರ್ತಾ ಇದೆ, ಅದಕ್ಕೆ ಏನೇನ್ ಬೇಕು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅವತ್ತಿನ ದಿನವೇ ಇಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ, ಎಮರ್ಜೆನ್ಸಿ ನಾನು ಹೋಗ್ಲೇಬೇಕು ಅಂತ ಹೇಳಿ ಮನೆ ಬಿಟ್ಟು ಹೋಗ್ತಾ ಇದ್ದಿ. ಅಂತೂ ಅಪ್ಪ ಅಮ್ಮಂದಿರ ಶ್ರಾದ್ದವನ್ನು ಕೂಡ ಮಾಡ್ತಾ ಇದ್ದಿಲ್ಲ. ನಿನಗೆ ಹೇಗಿದ್ದಿ ಅಂತಂದ್ರೆ, ಲೋಭೋ ಮಾತಾ ಪಿತಾ ಲೋಭ ಸ್ವಜನ ಬಾಂಧವಾಹ. ನಿನ್ನ ತಂದೆ ಯಾರು? ಲೋಭ, ಬರೇ ಆಸೆ, ದುರಾಸೆಯೇ ತಂದೆ ನಿಂಗೆ. ಲೋಭೋ ಮಾತಾ, ನಿನ್ನ ತಾಯಿ ಯಾರು? ಲೋಭವೇ. ನಿನ್ನ ಬಂಧು ಜನರು ಯಾರು ನಿನಗೆ ಅಂದ್ರೆ ಲೋಭ, ಬರೇ ಆಸೆ, ದುರಾಸೆ, ಇದರಿಂದನೇ ಕೂಡ ತುಂಬಿಕೊಂಡಿದ್ದೆ ಹೊರತಾಗಿ ಯಾವುದೇ ಸತ್ಕರ್ಮಗಳನ್ನ ನೀನು ಮಾಡ್ಲಿಲ್ಲ. ಹಾಗಾಗಿ ತಸ್ಮಾ ದುಃಖಿ ಭವಾನ್ ಜಾತಃ ದರಿದ್ರ. ಹಾಗಾಗಿ ನೀನು ಈ ಜನ್ಮದಲ್ಲಿ ಈ ದುಃಖಿಯಾಗಿ, ಅಪುತ್ರತ್ವದಿಂದಾಗಿ, ದಾರಿದ್ರ್ಯದಿಂದಾಗಿ ನೀನು ಈ ಜನ್ಮದಲ್ಲಿ ನೀನು ಹುಟ್ಟಿದೀಯಾ ಅಂತ ಹೇಳಿ ಆ ವಸಿಷ್ಠ ಋಷಿಗಳು ಆ ಸೋಮಶರ್ಮನಿಗೆ ಹೇಳಿದ್ರಂತೆ. ಓ, ಹಾಗಾದ್ರೆ ಆಯ್ತು, ಅಷ್ಟೆಲ್ಲ ನೀವು ಹೇಳಲಿಲ್ಲ ಸರಿ, ಆದರೆ ನಾನು ಕೃಷಿಕನಾದವನು ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದ್ದೇನಲ್ವ, ಇದಕ್ಕೆ ಕಾರಣ ಏನು? ಒಂದೇ ಒಂದು ಧರ್ಮಾಚರಣೆಯನ್ನ ಮಾಡಲಿಲ್ಲ, ಶ್ರಾದ್ದವನ್ನ ಮಾಡಲಿಲ್ಲ, ಯಾರು ಕೂಡ ದಾನ ಧರ್ಮಾದಿಗಳನ್ನ ಮಾಡಲಿಲ್ಲ, ಇಷ್ಟೆಲ್ಲ ನಾನು ದುಷ್ಟನಾದವನು ಈ ಜನ್ಮದಲ್ಲಿ ಬ್ರಾಹ್ಮಣನಾಗಿ ನಾವು ಹುಟ್ಟಿದ್ದೇನಲ್ವಾ, ಏನೊಂದು ಪುಣ್ಯ ಕರ್ಮಗಳನ್ನು ಮಾಡಿರ್ಬೇಕಲ್ವಾ, ಸುಮ್ನೆ ಈ ಜನ್ಮ ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದಾಗ ಅದಕ್ಕೆ ವಸಿಷ್ಠ ಹೇಳಿದ್ರಂತೆ, ಹಿಂದೆ ಇಷ್ಟೆಲ್ಲ ಇದ್ರೂ ಕೂಡ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಏನ್ ಆ ಒಳ್ಳೆ ಕೆಲಸ ಅಂತಂದ್ರೆ, ಒಮ್ಮೆ ತುಂಬಾ ವರ್ಷಾಕಾಲ ಮಳೆ ಬರುವಂತಹ ಕಾಲ, ಆ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಎಲ್ಲ ತೀರ್ಥಯಾತ್ರೆಯನ್ನು ಮಾಡಿ ಒಮ್ಮೆ ನಿನ್ನ ಮನೆ ಹತ್ರ ಬಂದಿದ್ದಂತೆ. ಮನೆ ಹತ್ರ ಬಂದಾಗ ನನಗೆ ಇಳ್ಕೊಳ್ಳಿಕ್ ಸ್ವಲ್ಪ ಜಾಗ ಕೊಡಿ, ತುಂಬಾ ಸಂಜೆ ಹೊತ್ತು ತುಂಬಾ ಮಳೆ ಬರ್ತಾ ಇದೆ, ಹಾಗಾಗಿ ಮುಂದೆ ಪ್ರಯಾಣ ಮಾಡೋದು ಕಷ್ಟ, ಹಾಗಾಗಿ ಉಳ್ಕೊಳ್ಳಿಕ್ಕೆ ಇವತ್ತೊಂದು ರಾತ್ರಿ ನನಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ಆ ಬ್ರಾಹ್ಮಣನಿಗೆ ಆಯ್ತು ಅಂತ ಹೇಳಿ ಒಂದು ದನದ ಕೊಟ್ಟಿಗೆ ತೋರಿಸಿದೆ. ಈ ಹಸುಗಳು ವಾಸ ಮಾಡುವಂತಹ ಜಾಗ, ಆ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡಿ, ಆ ದನದ ಕೊಟ್ಟಿಗೆ ನಿಮ್ದೆ ಅಂತ ಅನ್ಕೊಳ್ಳಿ, ಅಲ್ಲೇ ಎಷ್ಟು ದಿನ ಬೇಕಾದ್ರೂ ಅಲ್ಲಿ ವಾಸ ಮಾಡಿ ಅಂತ ಹೇಳಿ ಅವನು ಹೇಳಿದ. ಕೊಟ್ಟಿದ್ದಲ್ಲಿ ತನ್ನ ಮನೆಯಲ್ಲಿ ವಾಸ ಮಾಡಿ ಕೊಟ್ಟಿದ್ದಲ್ಲ, ಹಸುಗಳು ವಾಸ ಮಾಡುವಂತಹ ಕೊಟ್ಟಿಗೆಯಲ್ಲಿ ವಾಸ ಮಾಡಿ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ನೀನು ಅವಕಾಶ ಮಾಡಿಕೊಟ್ಟಿ, ಆ ಬ್ರಾಹ್ಮಣ ಆಗ್ಲಿ ಸಂತೋಷದಿಂದ ಒಪ್ಕೊಂಡ. ಆಯ್ತು, ಹಸುಗಳಿರುವಂತಲ್ಲಿ ನಾನು ವಾಸ ಮಾಡ್ತೇನೆ ಅಂತ ಹೇಳಿ ಆ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡಿದ. ಮರುದಿನ ಆಷಾಢ ಶುದ್ಧ ಏಕಾದಶಿ, ಶಗಿನಿ ಏಕಾದಶಿ, ಅವನ ಸಂಪರ್ಕದಿಂದಾಗಿ ಸ್ವಲ್ಪ ಭಗವಂತನ ಕಥಾ ಶ್ರವಣ ಮಾಡಿದಿ, ಅವನ ಜೊತೆಗೆ ಏಕಾದಶಿ ವ್ರತವನ್ನ ಮಾಡಿ ಆ ಆಷಾಢ ಶುದ್ಧ ಏಕಾದಶಿ ದಿನ ನೀನು ಉಪವಾಸ ಮಾಡಿದಿ, ಇಷ್ಟು ಮಾಡಿದೆ ಅಲ್ವಾ, ಹಾಗಾಗಿ ಈ ಜನ್ಮದಲ್ಲಿ ನಿನಗೆ ಭಗವಂತನ ಜ್ಞಾನ ಬಂದಿದೆ, ಬ್ರಾಹ್ಮಣನಾಗಿ ಹುಟ್ಟಿದ್ದೀಯಾ ಅಂತ ಹೇಳಿ ವಸಿಷ್ಠ ಋಷಿಗಳು ಹೇಳಿದ್ರು. ಒಂದು ಏಕಾದಶಿಯ ವ್ರತದ ಆಚರಣೆ, ಸಜ್ಜನರ ಸಂಘ ನಮ್ಗೆ ಎಷ್ಟೆಲ್ಲ ಫಲ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಸೋಮಶರ್ಮನ ಕಥೆಯಿಂದಾಗಿ ನಾವು ತಿಳ್ಕೊಳ್ಬಹುದು. ಒಂದೇ ದಿನ ಆ ಸಜ್ಜನರ ಸಂಘ ಇತ್ತು, ಆ ಸಂಘದಿಂದಾಗಿ ಭಗವಂತನ ಕಥಾ ಶ್ರವಣ ಆಯಿತು, ಆ ಕಥಾ ಶ್ರವಣದಿಂದಾಗಿ ಈ ಜನ್ಮದಲ್ಲಿ ಅವನು ಬ್ರಾಹ್ಮಣನಾಗಿ
ಅವನು ಹುಟ್ಟಿದ್ದ. ಹಾಗಾಗಿ ಹಾಗಾಗಿ ನಿನಗೆ ಬ್ರಾಹ್ಮಣನ ಜನ್ಮ ಬಂದಿದೆ ಅಂತ ಹೇಳಿ ಅವರು ವಸಿಷ್ಠರು ಹೇಳಿದ್ರು. ಆಯ್ತು ಅಂತ ಹೇಳಿ ನಾನು ವ್ರತವನ್ನ ಆಚರಣೆ ಮಾಡ್ತೇನೆ ಅಂತ ಹೇಳಿ ಆ ಇಬ್ಬರು, ಸೋಮಶರ್ಮ ಮತ್ತೆ ಸಮನ ಇಬ್ಬರು ಕೂಡ ದಂಪತಿಗಳು ಆ ವಸಿಷ್ಠರು ತೋರಿಸಿದಂತಹ ಮಾರ್ಗದಲ್ಲಿ ಅನೇಕ ದಿನಗಳ ಕಾಲ ತಪಸ್ಸನ್ನ ಆಚರಣೆ ಮಾಡಿ ಧರ್ಮ ಆಚರಣೆಗಳನ್ನ ಮಾಡಿ ಒಬ್ಬ ಒಳ್ಳೆಯ ಸಂತಾನವನ್ನ ಪಡಿತಾರೆ. ಸುವ್ರತ ಅಂತ ಅನ್ಕೊಂಡು ಅವನಿಗೆ ನಾಮಕರಣ ಮಾಡ್ತಾರೆ ಆ ದಂಪತಿಗಳು. ನಮ್ಮ ಕಷ್ಟಕ್ಕೆ ಏನು ಕಾರಣ, ಅದಕ್ಕೆ ಪರಿಹಾರಾದಿಗಳನ್ನು ಏನು ಅಂತ ತನ್ಕೊಂಡು ನಮಗೆ ಪುರಾಣಾದಿಗಳು ಈ ಕಥೆಯಿಂದಾಗಿ ನಮಗೆ ತಿಳಿಸಿಕೊಟ್ಟಿದೆ. ಹಾಗಾಗಿ ನಾವು ಮಾಡಿದಂತಹ ದಾನ ಧರ್ಮಾದಿಗಳು ಒಂದು ಸುಭಾಷಿತವೇ, ಯಥಾದೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪುರಾಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ ಅಂತ. ಅನೇಕ ಹಸುಗಳಿರುತ್ತೆ, ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ, ಆದ್ರೆ ಅದರ ಕರು ಬೇರೆ ಯಾವುದೋ ಹಸು ಹತ್ರ ಹೋಗಿ ಅದನ್ನ ಹಾಲನ್ನ ಕುಡಿಯಲ್ಲ, ಕರೆಕ್ಟ್ ಆಗಿ ಅದರ ತಾಯಿಯನ್ನೇ ಹುಡುಕಿಕೊಂಡು ಹೋಗಿ ಆ ಹಸುವಿನ ಹಾಲನ್ನೇ ಕುಡಿಯುತ್ತೆ. ಹೇಗೋ ಹಾಗೆ ತಥಾ ಪುರಾಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ನಾವು ಹಿಂದೆ ಮಾಡಿದಂತಹ ಪಾಪ ಕರ್ಮಗಳಾದ್ರೂ ಆಯ್ತು ಅಥವಾ ಪುಣ್ಯ ಕರ್ಮಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಕರ್ತಾರಂ ಅನುಗಚ್ಚತಿ, ಯಾರು ಆ ಪಾಪ ಕರ್ಮಗಳನ್ನ ಅಥವಾ ಪುಣ್ಯ ಕರ್ಮಗಳನ್ನ ಮಾಡಿದ್ದಾರೋ ಅವರನ್ನ ಆ ಕರ್ಮಗಳು ಬಂದು ಅನುಸರಿಸ್ತವೆ ಅಂತ ಹೇಳಿ ಈ ಕಥೆಯಿಂದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ವಿಶೇಷವಾದಂತಹ ಗುರುಗಳು ಸುಮಾರು 4 ದಿನದಿಂದಾಗಿ ಇಲ್ಲಿ ನಮಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಭಗವಂತನ ಕಥಾ ಶ್ರವಣ, ಭಗವಂತನ ಧ್ಯಾನ ಮಾಡಲಿಕ್ಕೆ ಮೊನ್ನೆ ರಾಮಾಯಣಾದಿಗಳ ಮಹಾಭಾರತಾದಿಗಳ ಕಥಾ ಶ್ರವಣ, ಮತ್ತೆ ಪ್ರತಿನಿತ್ಯವೂ ಕೂಡ ಭಗವಂತ ರಾಮಚಂದ್ರ ದೇವರ ಪೂಜೆ ದರ್ಶನದ ಭಾಗ್ಯ, ಇದೆಲ್ಲರೂ ಕೂಡ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಭಗವಂತನ ಅನುಗ್ರಹಕ್ಕೆ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.